ಏನು ಇವರಿದ್ರು ಬಸವಗಳ ಪಾಟ್ಲೆ ಎತ್ನಾಳ, ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ, ಸ್ವಯಂ ಘೋಷಿತ ಹೀರೋ ಇವನು. ಎಲ್ಲರಿಗೆ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ? ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಲಿ, ಇವನು ತೋರಿಸ್ತಾರೆ ರಾಜ್ಯದ ಜನತೆ. ಎಂತೆಂಥವ್ರೋ ಮುಖ್ಯಮಂತ್ರಿ ಅಂತವ್ರೆ ಮಣ್ಣಾ ಬಾಯಿ ಹಾಕೊಂಡು ಹೋಗ್ಯಾರ. ಇವನು ಯಾವ್ರಿ ಕಿಶಾಕ್ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು? ಒಬ್ಬ ಯಜಮಾನ ಮನುಷ್ಯ, ಹಿರಿಯ ಜೀವಿ, 85 ವರ್ಷ ಅವ್ರಿಗೆ. ಲಫಂಗ್ ಮಗ, ರೋಫರ್ ನನ್ನ ಮಗ, ಇವ್ರು ಯಾವ ಮಕ್ಕಳು? ಜನ ಹೇಳ್ತಾರೆ ಇದಕ್ಕೆ. ಇವ್ರು ಬಾಯಿ, ಇವ್ರು ಮಾತಾಡೋದು ಏನ್ರಿ? ಇದು ನೋಡೇ ನಾನು ಹೇಳಿದ್ದೆ, ಇದನ್ನ ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ. ಅದಾಗಿದೆ. ಇವತ್ತು ಇನ್ನೂ ಬುದ್ಧಿ ಕಲಿಲಿಲ್ಲ ಅಂದ್ರೆ ಮನುಷ್ಯ ಇಟೇ ಹೋಗ್ತಾನ. ಜನರಿಂತ್ರನೂ ದೂರ ಹೋಗ್ತಾರ, ಎಲ್ಲರಿಂತ್ರ ದೂರ ಹೋಗ್ತಾರ. ಭಾಳ ಜನ ಹೋಗ್ಯಾರ ನೋಡಿವಿ ನಾವು, ಭಾಳ ಜನ ನೋಡಿವಿ ನಾವು. ಎಷ್ಟು ಜನ ಹೋಗ್ಯಾರ ಹೇಳ್ತಾನಲ್ಲಿ, ಹೋಗ್ತಾರೆ, ಇವರು ಹೋಗ್ತಾರ, ಅವ್ರು ಹೋಗ್ತಾರ, ನೀನು ಹೋಗ್ತೀಯಪ್ಪ. ನಿನಗೂ ಒಂದ್ ದಿವ್ಸ ಮುಗಿದ ಅಂತಿಮ ಇದೆ ಅನ್ನೋದನ್ನ ಯಾರೂ ಮರಿಬಾರ್ದು. ನಮ್ಮದು ಮುಗಿತೈತಿ, ಅದು ತಿಳ್ಕೊಬೇಕು. ಈ ಒಬ್ಬ ಹಿರಿಯ ಜೀವಿಗೆ ಒಂದು ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ, ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರು ಅವರೆಲ್ಲ. ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವ್ರದ್ದು ಸಂಸ್ಕೃತಿನೇ ಅದು, ಬಿಡ್ರಿ, ಇವ್ರ ಸಂಸ್ಕಾರನೇ ಅದು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ. ಈ ಸಂಘದಲ್ಲಿ ಇಲ್ಲ, ಇನ್ನೊಂದು ಸಂಘದಲ್ಲೂ ಇಲ್ಲ. ಅವ್ರಂತೂ ಇವ್ರನ್ನ ದೂರ ಇಟ್ಬಿಟ್ರ. ಹಿಂಗೆ ಹತ್ರ ಕರೆಯೋದಲ್ಲ, ದೂರ ಇಟ್ಬಿಟ್ರ. ಇಲ್ಲಿ ಸುಮ್ಮನೆ ಬಂದು ನಾನೇ ಹೀರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದ ನೀವು ಸ್ಪಷ್ಟಪಡಿಸ್ಲಿ. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲಕ್ಕೆ ನಿಲ್ಲಿಸ್ಕೋ. ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಕಲಿಸ್ತಾರೆ ನಿನಗೆ ಸರಿಯಾಗಿ.